ಚಂದಾಪುರ ಪುರಸಭೆ ಕಡೆಯಿಂದ ಒತ್ತುವರಿಯ ಜಾಗಗಳನ್ನು ತೆರವು ಕಾರ್ಯಕ್ರಮ ಮಾಡಿದ್ರು. ಫುಟ್ಪಾತ್ ಯಾವುದೇ ಒಂದು ಡೆಮಾಲಿಷನ್ ಮಾಡಬೇಕಾದ್ರೆ ಗ್ರಾಹಕರಿಗಾಗಿರ್ಬೋದು ಇಲ್ಲ ಬೀದಿ ವ್ಯಾಪಾರಿಗಳಿಗಾಗಿರ್ಬೋದು ನೋಟಿಸ್ ಕೊಡಿ ಅಂತ ಕೇಳಿದ್ವಿ ನಾವು. ಸುಂಕ ವಸೂಲಿ ಮಾಡಬೇಕಾದ್ರೆ ಗೊತ್ತಿರಲಿಲ್ವ ಇವ್ರಿಗೆ ಇದು ಪುರಸಭೆ ಬರುತ್ತೆ ಇಲ್ಲ ನಗರಸಭೆ ಬರುತ್ತೆ ಇಲ್ಲ ಫುಟ್ಪಾತ್ ಬರುತ್ತೆ 20,000 ಹಾಕಿದ್ರು 30,000 ಹಾಕಿದ್ರು ಬಂಡವಾಳ ಹಾಕಿದ್ದಂಥವ್ರು ಇವತ್ತು ಬೀದಿ ಪಾಲಾಗಿದ್ದಾರೆ ಪಾಪ. ಹೊಟ್ಟೆಪಾಡಿಗಾಗಿ ಕಡು ಬಡವರು ಹಾಗೆಯೇ ಕೂಲಿ ಕಾರ್ಮಿಕರು ರಸ್ತೆ ಬದಿ ಅಂಗಡಿಗಳನ್ನು ಇರಿಸಿಕೊಂಡು ತಮ್ಮ ಹೊಟ್ಟೆಯನ್ನ ಒಪ್ಪತ್ತಿನ ಗಂಜಿಯನ್ನ ಸಂಪಾದಿಸಿಕೊಳ್ತಾರೆ. ಅದು ಕೆಲವೆಡೆ ಕಿರಿಕಿರಿಯನ್ನ ಉಂಟು ಮಾಡುತ್ತೆ. ಹಣ ಇದ್ದಂಥವರು ಅಂಗಡಿಗಳನ್ನ ಮಾಡ್ಕೊಳ್ತಾರೆ, ಮಳಿಗೆಗಳಲ್ಲಿ ಆ ಒಂದು ವ್ಯಾಪಾರವನ್ನ ಮಾರಾಟವನ್ನ ಮಾಡ್ಕೊಳ್ತಾರೆ. ಯಾರು ಒಪ್ಪತ್ತಿನ ಗಂಜಿಗಾಗಿ ಬದುಕನ್ನ ಕಟ್ಕೊಳ್ಳೋದಕ್ಕಿರ್ತಾರೋ ಅವರೇ ಫುಟ್ಪಾತ್ಗಳಲ್ಲಿ ಅಂಗಡಿಗಳನ್ನ ಇರಿಸಿಕೊಂಡು ಬದುಕನ್ನ ರೂಪಿಸ್ಕೊಳ್ತಾರೆ. ಕಳ್ತನ ಮಾಡೋದಾಗ್ಲಿ ಸುಲಿಗೆ ಮಾಡೋದಿಲ್ಲ. ಫುಟ್ಪಾತ್ನಲ್ಲಿ ಪ್ರಾಮಾಣಿಕವಾದಂಥ ವ್ಯಾಪಾರವನ್ನ ಕಡಿಮೆ ಬೆಲೆಯಲ್ಲಿ ವ್ಯಾಪಾರವನ್ನ ಮಾಡ್ತಿರ್ತಾರೆ. ಅಂತಹವರ ಮೇಲೆ ಸ್ಥಳೀಯ ಆಡಳಿತಗಳು ಆಗಾಗ ಎಲ್ಲೆಡೆಯೂ ಕೂಡ ಗದ ಪ್ರಹಾರವನ್ನ ಮಾಡುವಂಥದ್ದು ನಾವು ಸಾಕಷ್ಟು ಕಡೆ ನೋಡಿದ್ದೇವೆ. ಆದರೆ ಒಂದು ಮಾನವೀಯತೆಯ ಆಧಾರದ ಮೇಲೆ ಆ ರೀತಿ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ಇರಿಸಿಕೊಂಡಂಥವರಿಗೆ ಮೊದಲೇ ಸೂಚನೆ ಕೊಟ್ಟು ನಾವು ತೆರವುಗೊಳಿಸ್ತೇವೆ ಎನ್ನುವಂತಹ ಮಾತನ್ನಾದ್ರೂ ಹೇಳಬೇಕು. ಯಾರು ಹಣ ಇರ್ತಕ್ಕಂಥವರು ಅಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಹಣ ಇದ್ದಂಥವ್ರು ಯಾರು ಫುಟ್ಪಾತ್ನಲ್ಲಿ ಬಂದು ವ್ಯಾಪಾರ ಮಾಡೋದಿಲ್ಲ. ಆ ಒಂದು ಅರಿವು ಅಧಿಕಾರಿಗಳಲ್ಲಿ ಅಥವಾ ಜನಪ್ರತಿನಿಧಿಗಳಲ್ಲಿ ಇರಬೇಕು. ಅಂತಹದ್ದೇ ಒಂದು ಫುಟ್ಪಾತ್ ತೆರವು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಚಂದಾಪುರದಿಂದ ಆನೇಕಲ್ ರಸ್ತೆ, ಚಂದಾಪುರದಿಂದ ಹೊಸೂರು ರಸ್ತೆ, ಚಂದಾಪುರದಿಂದ ರಾಮಸಾಗರ ರಸ್ತೆಯಲ್ಲಿ ಯಾರು ಫುಟ್ಪಾತ್ನಲ್ಲಿ ಅಂಗಡಿಗಳನ್ನು ಇರಿಸಿಕೊಂಡಿದ್ರೋ ಆ ಒಂದು ತೆರವು ಕಾರ್ಯಾಚರಣೆಯನ್ನ ಚಂದಾಪುರ ಪುರಸಭೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಪ್ರಭಾರಿ ಅಧ್ಯಕ್ಷರಾದಂತಹ ಮಂಜುಳಾರವರ ನೇತೃತ್ವದಲ್ಲಿ, ಇಲ್ಲಿನ ಮುಖ್ಯ ಅಧಿಕಾರಿಯಾಗಿರುವಂತಹ ರಮೇಶ್ ರಾಜುರವರ ನೇತೃತ್ವದಲ್ಲಿ ಹಾಗೂ ಇತರೆ ಎಲ್ಲ ಪುರಸಭೆಯ ಸದಸ್ಯರುಗಳ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. JCB ಗರ್ಜಿಸಿದ್ದು ಹಾಗೆ ಅನಧಿಕೃತವಾಗಿ ಹಾಗೂ ಅತಿಕ್ರಮಣ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ, ನಮ್ದೇನು ತಕರಾರಿಲ್ಲ. ಆದ್ರೆ ಬಡವರ ಮೇಲೆ ಗದಪ್ರಹಾರ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥದ್ದು ಈ ಒಂದು ಫುಟ್ಪಾತ್ ತೆರವಿನ ಆ ಎಲ್ಲ ದೃಶ್ಯಗಳ ಝಲಕ್ ನೋಡೋಣ ಬನ್ನಿ. ಹೌದು, ಹೀಗೆ JCB ಹಾಗೆ ಪುರಸಭೆಯ ಪೌರ ಕಾರ್ಮಿಕರೆಲ್ಲರೂ ಕೂಡ ಎಲ್ಲಂದ್ರಲ್ಲಿ ಆ ಅಂಗಡಿಗಳನ್ನ ತೆರವುಗೊಳಿಸ್ತಾ ಇರೋದು, ಕಿತ್ತಾಕ್ತಾ ಇರುವಂತದ್ದು, JCB ಈ ಒಂದು ರಸ್ತೆಗೆ ಹೊಂದಿಕೊಂಡಂತೆ ಆ ಶೀಟ್ಗಳನ್ನು ಹಾಕಿರುವುದನ್ನ, ಅತಿಕ್ರಮಣ ಮಾಡಿರುವುದನ್ನ ತೆರವುಗೊಳಿಸ್ತಾ ಇರುವುದು ಇದೆಲ್ಲವೂ ಕೂಡ ಸರಿಯೇ. ಆದರೆ ಇದನ್ನ ಮುನ್ಸೂಚನೆ ಕೊಟ್ಟು ಮಾಡಿದ್ರೆ ಅದಕ್ಕೆ ಒಂದು ಕಾನೂನಿನ ಕ್ರಮ ಇರ್ತಿತ್ತು. ಆ ಒಂದು ಮಾನವೀಯತೆ ಆಧಾರದ ಮೇಲೆ ಸರಿ ಅನ್ನಿಸ್ತಿತ್ತು. ಆದರೆ ಏಕಾಏಕಿ ಈ ರೀತಿಯಾದಂಥ ಗದಪ್ರಹಾರ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ತೀವ್ರವಾದಂಥ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಜೊತೆಗೆ ಒಂದಷ್ಟು ವಾಗ್ವಾದಗಳು, ಮಾತಿನ ಚಕಮಕಿಗಳು ಕೂಡ ನಡೆದವು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ.
ಅದೊಂದು ಕ್ಲಿಯರ್ ಮಾಡಿದ್ರೆ ಆಗಲ್ಲ. ಹೆಚ್ಚಾಯ್ತು ನಾನ್ ವೆಜ್ ಆಯ್ತು ಅದಕ್ಕೆ ನಾನು ಲಾಸ್ಟ್ ಕಂಪ್ಲೇಂಟ್ ಮಾಡಿದ್ದೀನಿ. ರಿಮೂವ್ ಮಾಡ್ತೀವಲ್ಲ ಎತ್ತಾಕ್ಸ್ಕೊಳ್ಳಿ. ಇನ್ನೇನಿಲ್ಲ ಒಂದು ಇವಾಗ ಏನದು ಸೇಪಿಸ್ಕೊಳ್ಳಿ ಮಾಧ್ಯಮ ಅಭ್ಯಂತರ ಪುರಸಭೆ ಅಧಿಕಾರಿಗಳು ಹೇಳಿದ್ದಾರೆ. ನಮ್ಮ ಅನ್ನೇ ಎತ್ತಿಸ್ತಾರೆ. ಹಣ ಇವ್ರು ಅತಿ ಕೊಟ್ಟಲ್ಲ, ಹಣ ಇಲ್ಲ. ಅಪ್ಪನವರೆಲ್ಲ ಕರೀರಿ ಹೇಳ್ತಿರ್ಬೇಕು. ಅದಲ್ಲೇ ಮತ್ತೆ ಮುಂದೆ ಕೊಡ್ತದಂತೆ. ಬರಲ್ಲ ಸರ್, ಯಾಕೆ ಮಾಡಿಸ್ತಾ ಇದ್ದೀರಿ? PWD ಬರಲ್ಲ ಇವತ್ತು. ಅವೆಲ್ಲ ಸುಳ್ಳು. ಎಲ್ಲ ಮತ್ತೆ ಯಾಕೆ ತಿಳಿದ್ರಿ? ಕೆಲವೊಂದು ಕಡೆ ಕತ್ತೊಳ್ಬೇಕಾಯ್ತು ನೀವು. ನೀವು ಇವತ್ತೊಂದಿನ ಕಾರ್ಯಾಚರಣೆ ಮಾಡೋದಲ್ಲ, ಅಂಗಡಿವರೆಗೂ ಬಂತ ಏನು ಮಾತಾಡಬೇಡಿ, ಕರೆಸಿ ಎತ್ತಾಕೊಂಡು ಹೋಗ್ತಾ ಇದ್ದೀವಿ. ಇವ್ರದೇ ಅಂತಲ್ಲ, ನೀವು ಒಂದಿನ ಮಾಡಿ ತೆಗಿಸ್ರಿ ಇದನ್ನ ಒಳಗೆ ಮಾಡ್ತೀವಿ. ಹೇಳಿ 20 ಸಲ ಈ ಫುಟ್ಪಾತ್ ತೆರವುಗೊಳಿಸೋದು ನಾವೇನು ವಿರೋಧಿಸೋದಿಲ್ಲ, ಆದ್ರೆ ಅದನ್ನ ಒಂದಷ್ಟು ಸೂಚನೆಗಳನ್ನು ಕೊಟ್ಟು ಈ ರೀತಿ ಕಡು ಬಡವರಿಗೆ ಎಲ್ಲೋ ಒಂದ್ ಕಡೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ತೆರವುಗೊಳಿಸಿದರೆ ಒಳಿತಾಗ್ತಿತ್ತು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿತ್ತು. ಇದರ ನಡುವೆ ಈ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಬಗ್ಗೆ ಇಲ್ಲಿನ ಸ್ಥಳೀಯ ನಿವಾಸಿಯೋರ್ವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಚಂದಾಪುರ ಪುರಸಭೆ ಕಡೆಯಿಂದ ಒತ್ತುವರಿಯ ಜಾಗಗಳನ್ನು ತೆರವು ಕಾರ್ಯಕ್ರಮ ಮಾಡಿದ್ರು. ಇದರಲ್ಲಿರುವಂತಹ ಅಧಿಕಾರಿಗಳು ಎಷ್ಟು ಜಾಣರಿದ್ದಾರೆ ಅಂತ ಹೇಳಿದ್ರೆ, ಫುಟ್ಪಾತ್ ಯಾವುದೇ ಒಂದು ಡೆಮಾಲಿಷನ್ ಮಾಡಬೇಕಾದ್ರೆ ಗ್ರಾಹಕರಿಗಾಗಿರ್ಬೋದು ಇಲ್ಲ ಬೀದಿ ವ್ಯಾಪಾರಿಗಳಿಗಾಗಿರ್ಬೋದು ನೋಟಿಸ್ ಕೊಡಿ ಅಂತ ಕೇಳಿದ್ವಿ ನಾವು. ಫುಟ್ಪಾತಲ್ಲಿರೋರು ಅಂತ ಅವ್ರಿಗೆ ನೋಟಿಸ್ ಕೊಡೋಕ್ಕೆ ಬರಲ್ಲ ಅಂತ ಹೇಳಿದ್ರು. ಅದೇ ಫುಟ್ಪಾತಲ್ಲಿ ಅಂಗಡಿಗಳಿರೋರಿಗೆ ಪ್ರತಿ ಶನಿವಾರ ಇವರೇ ಬೀದಿ ವ್ಯಾಪಾರಿ ಕಾರ್ಡ್ ಕೊಟ್ಟಿದ್ದಾರೆ. ಇವರೇ ಬೀದಿ ವ್ಯಾಪಾರ ಕಾರ್ಡ್ ಕೊಟ್ಟು ಪ್ರತಿ ಶನಿವಾರ ಇವ್ರ ಕಡೆಯಿಂದ ಸುಂಕ ವಸೂಲಿ ಮಾಡಿದ್ದಾರೆ. ಸುಂಕ ವಸೂಲಿ ಮಾಡಬೇಕಾದ್ರೆ ಗೊತ್ತಿರಲಿಲ್ವ ಇವ್ರಿಗೆ ಇದು ಪುರಸಭೆ ಬರುತ್ತೆ, ಇಲ್ಲ ನಗರಸಭೆ ಬರುತ್ತೆ, ಇಲ್ಲ ಫುಟ್ಪಾತ್ ಬರುತ್ತೆ, ಲೋಕಲ್ ಬಾಡಿ ಬರುತ್ತೆ ಅಂತ ಗೊತ್ತಿರಲಿಲ್ವಾ? ಯಾಕೆ ಮೀನಾಮೇಷ? ಈಗ ನೋಡಿರ್ಬೋದು, ಬಡವ್ರದ್ದು ಪಾಪ ಅಲ್ಲಿ ಹಣ್ಣಂಗಡಿ ಇತ್ತು, ಹಣ್ಣು ಟ್ರೇಗಳನ್ನ ಎತ್ತಿ ರೋಡ್ ಬೀಸಾಕಿದ್ರು. ಈಗ ಅದೇ ಕೆಲಸ ಮುಂದುವರಿದಿದ್ದೀರಾ. ಈಗ ನೋಡಿ ಅಲ್ಲಿಗೆ ಸುಸ್ತಾಗ್ಬಿಟ್ರು ಜನ. ಈಗ ನೋಡ್ಕೊಂಬಂದ್ರೆ ನೀವು ಮಧ್ಯದಲ್ಲೇ ಸುಸ್ತಾಗ್ಬಿಟ್ಟಿದ್ದೀರಾ, ಮುಂದಕ್ಕೆ ಬರ್ತಾ ಪ್ರಗತಿ ಕಾಣಿಸ್ತಾ ಇಲ್ಲ. ಆದ್ದರಿಂದ ನಾನೇನು ಹೇಳ್ತೀನಿ, CO ಅವರೇ ಅಟ್ಲೀಸ್ಟ್ ಇವತ್ತಿಂದನಾದರೂ ಏನು 5,000 ರೂಪಾಯಿ ಕೊಟ್ಟು ನೀವು ಬೀದಿ ವ್ಯಾಪಾರಿಗಳ ಹತ್ರ ಹಣ ವಸೂಲಿ ಮಾಡಿ ಕಾರ್ಡ್ ಮಾಡಿಕೊಟ್ರಲ್ಲ, ಅವ್ರಿಗೊಂದು ನೆಲೆ ಕೊಡಿ. ನೆಲೆ ಕೊಟ್ಟಾದಮೇಲೆ ನೀವು ಏನೇ ಮಾಡೋಂಗಿದ್ರು ಮುಂದಿನ ಕಾರ್ಯ ಮಾಡಿರಿ. ಅದಕ್ಕೆ ಮೊದಲು
ಈಗ ನೋಡಿ ಪಾಪ ಅವರು 20,000 ಹಾಕಿದ್ರು 30,000 ಹಾಕಿದ್ರು ಬಂಡವಾಳ ಹಾಕಿದ್ದಂಥವ್ರು ಇವತ್ತು ಬೀದಿ ಪಾಲಾಗಿದ್ದಾರೆ ಪಾಪ. ಅವ್ರಿಗೆಲ್ಲ ಯಾರು ಪರಿಹಾರ ಕಟ್ಕೊಡ್ತಾರೆ? ಬೀದಿ ಫುಟ್ಪಾತ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದನ್ನು ಡೆಮೊಲಿಷನ್ ಮಾಡಿ ಅಂದರೆ ಅವ್ರಿಗೆ ನೋಟಿಸ್ ಕೊಡಬೇಕಂತೆ, ಆಗಲ್ಲಿ ಫುಟ್ಪಾತ್ ಬರಲ್ವಂತೆ. ಅದೇ ಬೀದಿಯಲ್ಲಿ ಪಾಪ ಹಣ್ಣಂಗಡಿ ಇಟ್ಕೊಂಡಿರೋ 5,000 10,000 ಸೊಪ್ಪು ಮಾರೋರ್ದು ಅವ್ರಿಗೆ ನೋಟಿಸ್ ಬರಲ್ವಂತೆ. ಏಕೆ ಫುಟ್ಪಾತಲ್ಲಿದೆ ನೋಟಿಸ್ ಕೊಡೋಕ್ಕೆ ಬರಲ್ಲ ಸರ್ ಅಂತಾರೆ. ಅದೇ ಬಿಲ್ಡಿಂಗು ಬಲಾಢ್ರಿಯು ಮೇಲ್ವರ್ಗದವ್ರು ಏನಿದ್ದಾರೆ ಅವ್ರಿಗೆ ನೋಟಿಸ್ ಕೊಡಬೇಕು ಸರ್, ಮಾರ್ಕ್ ಮಾಡಬೇಕು ಸರ್, PW ಅವ್ರು ಬರಬೇಕು ಸರ್ ಅಂತ ಹೇಳ್ತಾರೆ. ಅದರಿಂದ ನಾನು ನಿಮ್ಮಲ್ಲಿ ಏನು ಕೇಳ್ಕೊಳೋದಂದರೆ CO ಅವ್ರಿಗೆ ಇದು ಎಚ್ಚರಿಕೆನೇ ಗಂಟೆ. ಇವತ್ತೇನಾದರೂ ನೀವು ತಿದ್ಕೊಂಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಿಮ್ಮ ಖಂಡಿತ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ. ಇಮಿಡಿಯೇಟಾಗಿ ಈಗೇನು ಪುರಸಭೆ ವ್ಯಾಪ್ತಿ ಪುರಸಭೆ ವ್ಯಾಪ್ತಿಯಲ್ಲಿ ಏನು ಪಂಚಾಯತಿ ಫುಟ್ಪಾತ್ ಮೇಲೆ ಏನಿದೆ ತಾವು ಈ ಕೂಡಲೇ ಅವ್ರಿಗೆಲ್ಲ ನೋಟಿಸ್ ಕೊಡಬೇಕು. ಸರಿ, ಈಗ ನಾವು ಅದನ್ನು ಬೇಡ ಅಂತ ಹೇಳ್ತಲ್ಲ ಅವರು ತಿರುವು ಮಾಡೋದನ್ನು. ಎಲ್ಲರಿಗೂ ಮೀನಾಮೇಷ ಮಾಡಿದರೆ ಬಡವ್ರಿಗೂ ಒಂದೇ ನ್ಯಾಯ ಇರಬೇಕು, ಶ್ರೀಮಂತರಿಗೂ ಒಂದೇ ನ್ಯಾಯ ಬೇಕು. ವಿತಿನ್ 24 ಅವರ್ಸಲ್ಲಿ ಕಾರ್ಯ ಆಗಬೇಕು. ಇವತ್ತೇನೋ ಅಲ್ಲಿ ಫುಟ್ಬಾಲ್ ಇದ್ದವ್ರು ನೀವು ತೆಚ್ಚಿದ್ದಲ್ಲ, ನೀವು ಅದೇ ಹುಮ್ಮಸ್ಸು, ಅದೇ ಧೈರ್ಯ, ಅದೇ ಚಾತುರ್ಯತೆ ಎಲ್ಲರ ಮೇಲೂ ಇರಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಒಟ್ಟಿನಲ್ಲಿ ಫುಟ್ಪಾತ್ ತೆರವು ಮಾಡೋದು ಸರಿ, ಆದರೆ ಮುನ್ಸೂಚನೆಗಳನ್ನು ಕೊಟ್ಟು ಅವರಿಗೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಮಾಡಿದರೆ ಸರಿ ಎನಿಸುತ್ತೆ, ಅಥವಾ ಮಾನವೀಯತೆ ಆಧಾರದ ಮೇಲೆ ಸಜ್ಜನಿಕೆ ಎನಿಸುತ್ತೆ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.